ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಠುಸ್ಸಾಯ್ತಾ ಬಿಜೆಪಿಯ ಆಪರೇಷನ್ ಕಮಲ. ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇತ್ತು ಬಿಜೆಪಿ, ಆದರೆ ಲೋಕಸಭಾ ಚುನಾವಣೆಗೆ ಅಂತ ಹೆಸರು ಹೇಳ್ಕೊಂಡು ಒಳಗೊಳಗೆ ಆಪರೇಷನ್ ಕಮಲವನ್ನು ನಡೆಸ್ತಾ ಇತ್ತು. ಆದರೆ ನಾಳಿನ ಕಲಾಪಕ್ಕೆ ಅತೃಪ್ತರು ಹಾಜರಾಗುವಂತಹ ಸಾಧ್ಯತೆ ಇದೆ. ಸದನ ಮಿಸ್ ಮಾಡಿಕೊಳ್ಳೋದು ಬೇಡ ಅನ್ನುವಂತಹದ್ದು ಕೂಡ ಈಗ ಕಾಂಗ್ರೆಸ್ನ ಶಾಸಕರ ವಲಯದಲ್ಲಿ ಕೇಳಿಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಜಂಟಿ ಅಧಿವೇಶನ ಏನಿದೆ ಬಜೆಟ್ನ ಬಗ್ಗೆ ಅದನ್ನು ಮಿಸ್ ಮಾಡಿಕೊಳ್ಳೋದು ಬೇಡ ಅಂತ ಇದೀಗ ಅನೇಕ ಅತೃಪ್ತ ಶಾಸಕರೇ ಮಾತನಾಡಿಕೊಳ್ತಾ ಇದ್ದಾರಂತೆ. ಕಲಾಪಕ್ಕೆ ಹಾಜರಾಗ್ಬಿಡೋಣ ಅಂತ ಭಿನ್ನಮತ ಶಾಸಕ ಅಂತಾನೆ ಗುರುತಿಸಿಕೊಂಡಿರುವಂತಹ ರಮೇಶ್ ಜಾರಕಿಹೊಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಮುಂಬೈನ ರೆಸಾರ್ಟ್ನಲ್ಲೇ ಅತೃಪ್ತರಿದ್ದಾರೆ. ಸುಮಾರು 8ರಿಂದ 10 ಶಾಸಕರು ಅಂತ ಹೇಳಲಾಗ್ತಾ ಇದೆ. ಕಲಾಪಕ್ಕೆ ಹೋದರೆ ಕಷ್ಟ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ ಮತ್ತಿಬ್ಬರು ಶಾಸಕರು. ಹೀಗಾಗಿ ಸ್ವಲ್ಪ ಗೊಂದಲದಲ್ಲಿದ್ದಾರಂತೆ ಅತೃಪ್ತ ಶಾಸಕರು. ಕಲಾಪಕ್ಕೆ ಹಾಜರಾಗುವ ಬಗ್ಗೆ ಇವತ್ತು ಸಂಜೆ ಇವರೆಲ್ಲರೂ ಕೂಡ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ರಮೇಶ್ ಜಾರಕಿಹೊಳಿ ಸಂಪರ್ಕಕ್ಕೆ ಮತ್ತಿಬ್ಬರು ಕೈ ಶಾಸಕರು ಸಿಕ್ಕಿದ್ರು. ಯಾಕೆಂದರೆ ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರನ್ನ ಮಾತನಾಡಿಸಿದಾಗ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕ ನಂತರ ಅವರ ವಿಚಾರವನ್ನು ತಿಳಿಸ್ತೀನಿ, ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯಕ್ಕೇನು ಗೊತ್ತಿಲ್ಲ ಅಂತ ಹೇಳಿದ್ರು. ಇನ್ನೂ ಕೂಡ ಮುಂಬೈನ ರೆಸಾರ್ಟ್ಗಳಲ್ಲೇ ಕೈ ಶಾಸಕರು ಇರೋದ್ರಿಂದ ಬಹುಶಃ ನಾಳಿನ ಜಂಟಿ ಅಧಿವೇಶನಕ್ಕೆ ಹಾಜರಾಗ್ತಾರಾ ಇಲ್ವಾ, ಹಾಜರಾದರೆ ಯಾವ ರೀತಿ ಸಂಕಷ್ಟ ಆಗುತ್ತೆ ಅವರಿಗೆ, ಹಾಜರಾಗದೇ ಇದ್ದರೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಅವರು ಯೋಚನೆ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಸಂಜೆ ಒಳಗೆ ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. 4ರಿಂದ 6 ಇದರಿಂದ ಅತೃಪ್ತ ಶಾಸಕರ ಸಂಖ್ಯೆ ಅನ್ನುವಂಥದ್ದು ಕೂಡ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಸೊ ಅಲ್ಲಿಗೆ ಅತೃಪ್ತ ಶಾಸಕರ ಸಂಖ್ಯೆ ದಿನೇ ದಿನೇ ಬೆಳೀತಾ ಇದೆಯಾ? ಬಿಜೆಪಿ ಹೇಳಿದ ಹಾಗೆ 6 ಮತ್ತು 8ನೇ ತಾರೀಕು ಡೆಡ್ಲೈನನ್ನು ಏನು ಕೊಟ್ಟಿದೆ ಬಜೆಟ್ ಮಂಡಿಸೋದಕ್ಕೆ ಸಾಧ್ಯ ಇಲ್ಲ ಕುಮಾರಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಮಾತು ಇಲ್ಲಿಗೆ ಫೈನಲ್ ಆಗುತ್ತಾ ಅಥವಾ ಮತ್ತೊಮ್ಮೆ ಆಪರೇಷನ್ ಕಮಲ ಹಳ್ಳದ ಹಾದಿ ಹಿಡಿಯುತ್ತಾ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸರ್ಕಾರದ ವಿರುದ್ಧ ಒಟ್ಟು 6 ಶಾಸಕರು ಇದೀಗ ಅತೃಪ್ತ ನಡೆಯನ್ನು ಅನುಸರಿಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವು ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಕೊಡ್ತಾರೆ. ಶಿವು, ನಾಳಿನ ಕಲಾಪಕ್ಕೆ ಅತೃಪ್ತರು ಹಾಜರಾಗುವಂಥ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಈಗ ಮಾತುಕತೆ ನಡೀತಾ ಇದೆ. ಒಟ್ಟಾರೆ ಸಂಜೆ ವೇಳೆಗೆ ಆ ಒಂದು ನಿರ್ಧಾರ ಹೊರಬೀಳುತ್ತೆ. ಅದ್ರ ಜೊತೆಗೆ ಅತೃಪ್ತರ ಸಂಖ್ಯೆ 2 ಜಾಸ್ತಿ ಆಗಿದೆ, ಇನ್ನೂ ಕೂಡ 2 ಆ್ಯಡಪ್ ಆಗಿದ್ದಾರೆ ಅಂತ. ಸೊ ಯಾರವರು ಸಂಜೆ ಒಳಗೆ ಏನು ನಿರ್ಧಾರ ಬರಬಹುದು ಅಂತ ಶಿವು? ಖಂಡಿತವಾಗ್ಲೂ ಗುರುಪ್ರಸಾದ್, ಈಗ ನಾಳೆ ಏನು ವಿಧಾನಮಂಡಲದ ಜಂಟಿ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ರಾಜ್ಯಪಾಲರು ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣವನ್ನು ಕೂಡ ಮಾಡ್ತಾ ಇದ್ದಾರೆ. ಫೆಬ್ರವರಿ 8ರಂದು ಬಜೆಟ್ ಘೋಷಣೆಯನ್ನ ಸಿಎಂ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ನಡುವೆ ಬಿಜೆಪಿ ಆಪರೇಷನ್ ಕಮಲ ಕೂಡ ಮುಂದುವರೆದಿದೆ. ಬಿಜೆಪಿ ನಾಯಕರು ಕಾಂಗ್ರೆಸ್ನ ಅತೃಪ್ತರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಇನ್ನೂ ಕೂಡ ಮುಂದುವರೆಸಿದ್ದಾರೆ. ಈಗಾಗಲೇ ರಮೇಶ್ ಜಾರಕಿಹೊಳಿ, ಉಮೇಶ್ ಜಾಧವ್, ಮಹೇಶ್ ಕುಮಟಳ್ಳಿ ಹಾಗೆ ಬಿ ನಾಗೇಂದ್ರ ಅವರು ಏನು 4 ಸಾಕಷ್ಟು ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ರಾಜೀನಾಮೆಯನ್ನ ಕೊಡುವಂತ ಒಂದು ನಿರ್ಧಾರಕ್ಕೂ ಕೂಡ ಈಗಾಗಲೇ ಬಂದಿದ್ದಾರೆ. ಸೊ ಇವರ ಜೊತೆಗೆ ಮತ್ತಿಬ್ಬರು ಶಾಸಕರಾದ ಶ್ರೀಮಂತ್ ಪಾಟೀಲ್ ಹಾಗೆ ಪ್ರತಾಪ್ ಗೌಡ ಪಾಟೀಲ್ ಅವರು ಕೂಡ ರಮೇಶ್ ಜಾರಕಿಹೊಳಿ ಅವರ ಸಂಪರ್ಕಕ್ಕೆ ಈಗಾಗಲೇ ಹೋಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಈಗ ಒಂದು ಕಡೆ 4 ಅತೃಪ್ತರು ಜೊತೆಗೆ ಇವರಿಬ್ಬರು ಹೊಸದಾಗಿ ಶಾಸಕರು ಸೇರ್ಕೊಂಡಿರೋದ್ರಿಂದ 6 ಶಾಸಕರು ಅತೃಪ್ತ ಶಾಸಕರಾದ್ರು. ಮತ್ತೊಂದು ಕಡೆ 2 ಪಕ್ಷೇತರರು ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿರುವಂತಹ ಒಂದು ಬೆಂಬಲವನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ 2 ಪಕ್ಷೇತರರು ಮತ್ತೆ ಈಗ 6 ಜನ ಕಾಂಗ್ರೆಸ್ ಶಾಸಕರು ಏನಿದ್ದಾರೆ ಇವರು ಅತೃಪ್ತ ನಡೆ ಏನಿದೆ ಈಗ ಸರ್ಕಾರಕ್ಕೆ ಸಾಕಷ್ಟು ಸಂಕಷ್ಟವನ್ನ ತಂದೊಡ್ಡಿದೆ. ಅಂದ್ರೆ ನಾಳೆ ಇವರು ಕಲಾಪಕ್ಕೆ ಬರ್ತಾರಾ ಇಲ್ವಾ ಅನ್ನುವಂತಹ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ರು. ಆದ್ರೆ ಇದೀಗ ಬಂದಂತಹ ಒಂದು ಮಾಹಿತಿಯ ಪ್ರಕಾರ ನಾಳೆ ಕಲಾಪಕ್ಕೆ ಹಾಜರಾಗೋದಕ್ಕೆ ಈಗ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಏನು ಸಂಪರ್ಕದಲ್ಲಿದ್ದಾರೆ ಎಲ್ಲ ಶಾಸಕರಿಗೆ ಕೂಡ ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕಲಾಪಕ್ಕೆ ನಾವು ಮಿಸ್ ಆಗೋದು ಬೇಡ, ಕಲಾಪವನ್ನ ಹಾಜರಾಗಿ ಕಲಾಪದಲ್ಲಿ ಭಾಗವಹಿಸೋಣ ಅನ್ನುವಂತ ಒಂದು ಸಲಹೆಯನ್ನು ಮುಂದಿಟ್ಟಿದ್ದಾರೆ. ಮತ್ತಿಬ್ಬರು ಶಾಸಕರು ನಾಳೆ ಹೋದ್ರೆ ಮತ್ತೆ ಎಡವಟ್ಟು ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂತಹ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಸಂಜೆ ಇದರ ಬಗ್ಗೆ ಒಂದು ಅಧಿಕೃತವಾದಂತಹ ಒಂದು ನಿರ್ಧಾರವನ್ನ ಅವರು ತೆಗೆದುಕೊಳ್ತಾರೆ ಅನ್ನುವಂತ ಒಂದು ಮಾಹಿತಿ ಈಗ ರಮೇಶ್ ಜಾರಕಿಹೊಳಿ ಅವರ ಕುಟುಂಬದ ಮೂಲಗಳಿಂದಲೇ ಈಗ ನಮಗೆ ಬಂದಿರುವಂತದ್ದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಶಿವ ಮಾಹಿತಿ.